ಹೀಗೆ ಉತ್ತರ ಭಾರತದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಆದರೆ ಕರುನಾಡಿನಲ್ಲಿ ಮಾತ್ರ ಮಳೆ ಕೈಕೊಟ್ಟಿದ್ದು ಬರದ ಛಾಯೆ ಆವರಿಸಿದೆ. ಕಾದು ಕೆಂಡದಂತಾಗಿರೋ ಭೂಮಿ ಒಡಲು, ಕಾಲಿಡಲು ನರಳಾಡ್ತಿರೋ ಪ್ರಾಣಿಗಳು, ಹಚ್ಚ ಹಸಿರಾಗಿರಬೇಕಾದ ಜಮೀನು ಬರಡಾಗಿದೆ. ಹನಿ ಹನಿ ನೀರಿಗಾಗಿ ಅಲೆದಾಡ್ತಿರೋ ಜನರು, ಹುಯ್ಯೋ ಹುಯ್ಯೋ ಮಳೆರಾಯ ಎಂದು ಪ್ರಾರ್ಥಿಸ್ತಿರೋ ಗ್ರಾಮಸ್ಥರು, ಇವೆಲ್ಲ ಬರಗಾಲ ಸೃಷ್ಟಿಸಿರೋ ಕರಾಳ ಮುಖಗಳು. ಬಳ್ಳಾರಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ಇದರಿಂದ ಅನ್ನದಾತರು ಪರದಾಡ್ತಿದ್ದಾರೆ. ಬಳ್ಳಾರಿ ತಾಲೂಕಿನ ಮೋಕ ಗ್ರಾಮದ ರೈತ ರೇವಣಸಿದ್ದಪ್ಪ ಮಳೆ ಆಗುತ್ತೆಂದು 6 ಎಕರೆಯಲ್ಲಿ ಹತ್ತಿ ಬೆಳೆ ಬಿತ್ತಿದ್ರು. ಆದ್ರೆ ಈಗ ಮಳೆ ಇಲ್ಲದೆ ಬೆಳೆ ಒಣಗುತ್ತಿದೆ. 6 ಎಕರೆ ಜಮೀನಲ್ಲಿ ಏನು ಹತ್ತಿಯನ್ನು ಬಿತ್ತನೆ ಮಾಡಿದ್ರು. ಆದರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬಾಡುವ ಹಂತ ಅಂದರೆ ಒಣಗುವ ಹಂತಕ್ಕೆ ಬಂದಿರುವಂಥದ್ದು. ಅಂದರೆ ಜೂನ್ ತಿಂಗಳ ಆರಂಭದಲ್ಲಿ ಒಂದು ಸ್ವಲ್ಪ ಬಳ್ಳಾರಿ ಭಾಗದಲ್ಲಿ ಒಂದು ಸ್ವಲ್ಪ ಮಳೆ ಆಯಿತು. ಹೀಗಾಗಿ ಆ ಮಳೆಯನ್ನು ನಂಬಿ ರೈತರು ಇಲ್ಲಿ ಹತ್ತಿಯನ್ನು ಬೆಳೆದಿದ್ದರು. ಆದರೆ ಕಳೆದ 2 ತಿಂಗಳಿಂದ ಕೂಡ ಮಳೆ ಬಂದಿಲ್ಲ. ಹೀಗಾಗಿ ಹತ್ತಿ ಕೂಡ ಸಂಪೂರ್ಣವಾಗಿ ಒಣಗುವ ಪರಿಸ್ಥಿತಿಗೆ ಬಂದಿದೆ. ಬಾಗಲಕೋಟೆ ಜಿಲ್ಲೆಯಲ್ಲೂ ಬರದ ಛಾಯೆ ಆವರಿಸಿದೆ. ಬಾಗಲಕೋಟೆ ತಾಲೂಕಿನ ಕಿರಸೂರು ಗ್ರಾಮದಲ್ಲಿ ಸಮರ್ಪಕ ಮಳೆ ಇಲ್ಲದೆ ರೈತರು ಪರದಾಡ್ತಿದ್ದಾರೆ. ರಂಜಾನ್ ಎಂಬಾಕೆ 4 ಎಕರೆ ಈರುಳ್ಳಿ ನಾಶ ಮಾಡಿದ್ದಾರೆ. ಈಗಾಗಲೇ ಇವರು ಈ ಒಂದು ಹೊಲಕ್ಕೆ ಸುಮಾರು ಒಂದು 70 ರಿಂದ 80 ಸಾವಿರ ರೂಪಾಯಿಯನ್ನು ಖರ್ಚು ಮಾಡಿ ಏನು ಈರುಳ್ಳಿಯನ್ನು ಬಿತ್ತನೆ ಮಾಡಿದ್ರು. ಆದರೆ ಸಕಾಲಕ್ಕೆ ಸರಿಯಾಗಿ ಮಳೆ ಆಗದೇ ಇರೋದರಿಂದ ಅದು ಯಾವುದೂ ಕೂಡ ನಾಟಿ ಕಾಣಲಿಲ್ಲ. ಅದರಿಂದ ಅನಿವಾರ್ಯವಾಗಿ ಅದನ್ನು ಅವರು ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಹರಿಗಿ ಮತ್ತೆ ಈಗ ತೊಗರಿಯನ್ನು ಬಿತ್ತಿದ್ದಾರೆ. ಗದಗ ಜಿಲ್ಲೆಯ 7 ತಾಲೂಕಿನಲ್ಲಿ ಬರ ಆವರಿಸಿದೆ. ಅದರಲ್ಲಿ ಗಜೇಂದ್ರಗಡ ತಾಲೂಕಿನ ನರೇಗಲ್ ಹೋಬಳಿಯಲ್ಲಿ ಮುಂಗಾರು ಮಳೆ ನಂಬಿ ರೈತರು ಹೆಸರು ಬಿತ್ತನೆ ಮಾಡಿದ್ರು. ಆದ್ರೀಗ ಮಳೆ ಇಲ್ಲದೆ ಬೆಳೆ ಒಣಗ್ತಿದೆ. ಹೆಸರು ಬಿತ್ತನೆ ಮಾಡಿದರೆ ಹೆಸರು, ಗೋವಿನ ಜೋಳ ಜೊತೆ ಮೆಣಸಿನಕಾಯಿ ಸೇರಿದಂತೆ ಹಲವಾರು ಬೆಳೆಗಳು ಬಿತ್ತನೆ ಮಾಡಿದ್ದಾರೆ. ಆದರೆ ನಂತರ ದಿನಗಳಲ್ಲಿ ಸಂಪೂರ್ಣ ಮುಂಗಾರು ಮಳೆ ಕೈ ಕೊಟ್ಟಿದೆ. ಯಾಕೆಂದರೆ ಹೀಗಾಗಿ ಸಂಪೂರ್ಣ ಈಗಾಗಲೇ ಈಗ ನಾವು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಈ ಒಂದು ಹೆಸರು ಬೆಳೆ ಸಂಪೂರ್ಣ ಹಳದಿ ಬಣ್ಣಕ್ಕೆ ತಿರುಗಿದೆ. ದಾವಣಗೆರೆಯಲ್ಲಿ ಬರದ ಜೊತೆಗೆ ಬೆಲೆ ಕುಸಿತವು ರೈತರಿಗೆ ಶಾಕ್ ನೀಡಿದೆ. ದಾವಣಗೆರೆ ತಾಲೂಕಿನಲ್ಲಿ ಸೂಕ್ತ ಬೆಲೆ ಸಿಗದ್ದಕ್ಕೆ ರೈತರೇ ತಾವು ಬೆಳೆದ ತರಕಾರಿ ನಾಶ ಮಾಡಿದ್ದಾರೆ. ಸೂಕ್ತವಾದ ಬೆಲೆ ಇಲ್ಲದೆ ರೈತರು ಕೂಡ ಸಂಕಷ್ಟದಲ್ಲಿ ಇರ್ತಕ್ಕಂಥದ್ದು. ನಾವೀಗ ಈ ಒಂದು ಹೀರೆಕಾಯಿ ತೋಟದಲ್ಲಿದ್ದೀವಿ. ಹೀರೆಕಾಯಿ ಕಳೆದ ಹಲವಾರು ದಿನಗಳಿಂದ ಹೀರೆಕಾಯಿಗೆ ಸೂಕ್ತವಾದ ಬೆಲೆ ಸಿಗದ ಹಿನ್ನೆಲೆಯಲ್ಲಿ ಸುಮಾರು 4 ರಿಂದ 5 ರೂಪಾಯಿ 6 ರೂಪಾಯಿ ಹಿಂಗೆ ದರ ಬಂತು. ಕನಿಷ್ಠ 15 ರಿಂದ 20 ರೂಪಾಯಿ ದರವಾರು ಬಂದರು. ಒಂದು ಕನಿಷ್ಠ 15 ರೂಪಾಯಿ ಬಂದರೂ ಏನು ಇದು ಮಾಡಿದ ಖರ್ಚು ಬರ್ತದೆ ಅಂತಕ್ಕಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ಕಾಯಿಗಳನ್ನು ಅಲ್ಲೇ ಒಂದು ಕಾಯಿಗಳನ್ನು ಎಲ್ಲಿ ಹರಿದೆ ಅಲ್ಲೇ ಬಿಟ್ಟಿರ್ತಕ್ಕಂಥದ್ದು. ಬರದಿಂದ ಕಲಬುರಗಿಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಜೇವರ್ಗಿ ತಾಲೂಕಿನ ಆಂದೋಲ ಗ್ರಾಮಸ್ಥರು ಹನಿ ಹನಿ ನೀರಿಗಾಗಿ ಪರದಾಡುವಂತಾಗಿದೆ. 100 ಅಡಿ ಆಳದ ಬಾವಿಯಿಂದ ನೀರನ್ನು ಸೇದುವಂಥ ಆ ಕೆಲಸಕ್ಕೆ ಇಲ್ಲಿನ ಮಹಿಳೆಯರು ಕೈ ಹಾಕಿರ್ತಕ್ಕಂಥದ್ದು. ಪ್ರತಿನಿತ್ಯ ಕುಡಿಯೋಕೆ ನೀರು ಬೇಕು ಅಂದರೆ ಸಾಕು, ಏನು ಪ್ರಾಣದ ಹಂಗು ತೊರೆದು ಏನು ಬಾವಿಯಿಂದ ನೀರು ಸೇದ್ಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಸುಮಾರು 30 ದಿನಗಳಿಗೊಮ್ಮೆ ಅಂದರೆ ಬರೋಬ್ಬರಿ 1 ತಿಂಗಳಿಗೊಮ್ಮೆ ನೀರು ಸರಬರಾಜು ಆಗ್ತಿದೆ ಈ ಗ್ರಾಮದಲ್ಲಿ. ಇಷ್ಟೇ ಅಲ್ಲದೆ ಜಲವಿದ್ಯುತ್ ಉತ್ಪಾದನೆಗೂ ಮಳೆ ಕೊರತೆ ಎಫೆಕ್ಟ್ ತಟ್ಟಿದೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಲ್ಲಿರೋ ಶಿವನಸಮುದ್ರ ಜಲವಿದ್ಯುತ್ ಸ್ಥಾವರದಲ್ಲಿ ಉತ್ಪಾದನೆ ಸ್ಥಗಿತಗೊಂಡಿದೆ. ಏಷ್ಯಾದ ಮೊದಲ ಜಲವಿದ್ಯುತ್ ಸ್ಥಾವರ ಬಂದಾಗಿದ್ದರಿಂದ ಆತಂಕ ಮನೆ ಮಾಡಿದೆ. ಇಲ್ಲಿ ಕರೆಂಟ್ ಉತ್ಪಾದನೆ ಮಾಡ್ತಿದ್ದಂಥ ಸ್ಥಾವರ ಕೂಡ ಸ್ಥಗಿತ ಆಗಿರುವಂಥದ್ದು. ಏಷ್ಯಾದ ಮೊಟ್ಟ ಮೊದಲ ವಿದ್ಯುತ್ ಸ್ಥಾವರ ಉತ್ಪಾದನಾ ಸ್ಥಾವರ ಇದಾಗಿರುವಂಥದ್ದು. ಈ ಒಂದು ಸ್ಥಳದಲ್ಲಿ ಈಗ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಸಾಕಷ್ಟು ಸಂಕಷ್ಟದಲ್ಲಿ ಇರುವಂಥದ್ದು. ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಸುಮಾರು 1450 ಕ್ಯೂಸೆಕ್ಸ್ನಷ್ಟು ನೀರು ಬೇಕಾಗಿತ್ತು. ಸುಮಾರು 10 ಲಕ್ಷ ಯೂನಿಟ್ನಷ್ಟು ಪ್ರತಿದಿನ ಉತ್ಪಾದನೆ ಆಗ್ತಾ ಇತ್ತು. ಆದರೆ ಈಗ ಸಂಪೂರ್ಣವಾಗಿ ಜೂನ್ ತಿಂಗಳಿನಿಂದನೂ ಕೂಡ ನಿಂತಿರುವಂಥದ್ದು. ಮತ್ತೊಂದು ಕಡೆ ಪ್ರಸಿದ್ಧ ಭರಚುಕ್ಕಿ ಫಾಲ್ಸ್ ನೀರಿಲ್ಲದೆ ಬಣಗುಡುತ್ತಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನಲ್ಲಿರೋ ಫಾಲ್ಸ್ ಜುಲೈನಲ್ಲಿ ಮೈದುಂಬಿ ಧುಮ್ಮುಕುತ್ತಿತ್ತು. ಆದ್ರೆ ಈಗ ಗತ ವೈಭವವನ್ನೇ ಕಳೆದುಕೊಂಡಿದೆ. ಕಳೆದ ವರ್ಷ ಇದೇ ಒಂದು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಸಾಕಷ್ಟು ಮಳೆಯಾಗಿತ್ತು. ಮಳೆಯಾದಂತಹ ಸಂದರ್ಭದಲ್ಲಿ ಏನು ಖಾಲಿ ಬಂಡೆಗಳು ಮಾತ್ರ ಕಾಣ್ತಾ ಇದೆ, ಆ ಥರ ಇರಲಿಲ್ಲ. ಅದ್ರ ಬದಲಿಗೆ ಸಂಪೂರ್ಣವಾಗಿ ನೀರಿಂದ ಒಂದು ಕೂಡಿ ಹೋಗಿತ್ತು. ಅಂದರೆ ಒಂಥರ ಹಾಲಿನ ನೊರೆಯಂತೆ ಉಕ್ಕಿ ಹರಿತಾ ಇತ್ತು. ಕೋಲಾರ ಜಿಲ್ಲೆಯಲ್ಲೂ ಮಳೆ ಇಲ್ಲದೆ ಬರದಿಂದ ಜನ ಕಂಗೆಟ್ಟಿದ್ದಾರೆ.
ಹೀಗಾಗಿ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆಯ ಗ್ರಾಮಸ್ಥರು ಮಳೆಗಾಗಿ ಪ್ರಾರ್ಥಿಸಿ ಮಳೆರಾಯನ ಮೆರವಣಿಗೆ ಮಾಡಿದ್ದಾರೆ. ಹುಯ್ಯೋ ಹುಯ್ಯೋ ಮಳೆರಾಯ ಅಂತ ಪ್ರಾರ್ಥಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.